ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ನಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಗ್ರೂಪ್ಸ್ ಗೇಮ್ಸಲ್ಲಿ ಬರುವಂತಹ ನೆಟ್ ಬಾಲ್ ಈ ಒಂದು ವಿಷಯದ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಪ್ರಿಪ್ರೇಷನ್ ಮಾಡ್ತಾಯಿದ್ದೀರೋ ಅವರು ಈ ತರಗತಿಯನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ನೆಟ್ ಬಾಲ್ನ ಚೆಂಡಿನ ತೂಕ ಎಷ್ಟಿರ್ತೈತೆ ಅಂತಂದರೆ 400ರಿಂದ 450 ಗ್ರಾಮ್ ಇರ್ತೈತೆ. ಎಷ್ಟಿರ್ತೈತೆ? 400 ಗ್ರಾಮ್ನಿಂದ 450 ಗ್ರಾಮ್ ನೆಟ್ ಬಾಲ್ನ ಒಂದು ತೂಕದ ಅಳತೆ ಆಗಿರ್ತೈತಿ. ಇದು ಗ್ರಾಮ್ಗಳಲ್ಲಿ. ಏನಾದರೂ ಅದು ಔನ್ಸಲ್ಲಿ ಕೇಳಿದ್ರೆ 14ರಿಂದ 18 ಔನ್ಸ್ ಆಗಿರ್ತೈತಿ. ಇದರ ಸುತ್ತಳತೆ ಎಷ್ಟಿರ್ತೈತಿ? ಈ ಬಾಲ್ ಸುತ್ತಳತೆ ಎಷ್ಟಿರ್ತದೆ ಅಂದರೆ 27 ಅಂಗುಲದಿಂದ 28 ಅಂಗುಲ ಇರ್ತೈತೆ. 27 ಅಂಗುಲದಿಂದ 28 ಅಂಗುಲ ಅಂದರೆ 61ನಿಂದ 71 mm ಮೇಲೆ ಕೇಳಿದ್ರೆ ಅಂದರೆ ಮಿಲಿಮೀಟ್ರಲ್ಲಿ ಕೇಳಿದ್ರೆ 61ನಿಂದ 71 mm. ಅಂಕಣದ ಉದ್ದ ಮತ್ತು ಅಗಲ. ಅಂಕಣ ಉದ್ದ 100 ಅಡಿಗಳು, ಅಗಲ 50 ಅಡಿಗಳು. ಇದು ಏನಾದರೂ ಮೀಟರಲ್ಲಿ ಕೇಳಿದ್ರೆ 30.50 ಮೀಟರ್ ಉದ್ದ, ಅಗಲ ಕೇಳಿದ್ರೆ 15.35 ಮೀಟರ್ ಅಗಲ ಇರ್ತೈತೆ. ಸೆಂಟರ್ ಸರ್ಕಲ್ ಅಥವಾ ತ್ರಿಜ್ಯ ಅಂತ ಕರಿತೀವಿ. ಇದು ಎಷ್ಟಿರ್ತೈತಿ ಅಂದರೆ ಇದು 90 ಸೆಂಟಿಮೀಟರ್ ಇರ್ತೈತಿ, ಅಂದರೆ 3 ಅಡಿಗಳು ಅಂತೇನು ಕರಿತೀವಿ. ಕಂಬದ ಉದ್ದ ಎಷ್ಟಿರ್ತೈತಿ ಇದ್ರದ್ದು ಅಂದರೆ 3.5 ಮೀಟರ್ ಇರ್ತೈತಿ, ಅಂದರೆ 10 ಅಡಿ ಇರ್ತೈತಿ. ಆಟಗಾರರ ಸಂಖ್ಯೆ ಎಷ್ಟಿರ್ತೈತಿ ಇಲ್ಲಿ ಅಂದರೆ 7 ಜನ ಆಡ್ತಾರೆ, 3 ಜನ ಬದಲಿ ಆಟಗಾರ ಇರ್ತಾರೆ. ಟೋಟಲ್ ಬಂದುಬಿಟ್ಟು 10 ಜನ ಇರ್ತಾರೆ. ನೋಡ್ರಿ, ಅಂಕಣ ನೋಡ್ರಿ. ಸರ್ಕಲ್ಲು 90 ಸೆಂಟಿಮೀಟರ್ ಅಥವಾ 3 ಅಡಿಗಳು ಅಂತ ಕರಿತೀವಿ. ಇದಕ್ಕೆ ಕೇಂದ್ರದ ಭಾಗ ಅಥವಾ ಸೆಂಟ್ರಲ್ ಥರ್ಡ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಇಲ್ಲಿ ಗೋಲಿನ 3 ಭಾಗ. ಇದು ಗ್ರೌಂಡ್ ಏನು ಸಿಂಪಲ್ ಆಗಿರ್ತೈತೆ, ಬೇರೆ ಒಂದು ಗೇಮ್ಸ್ಗಳಿಗೆ ಹೋಲಿಸಿದ್ರೆ ಅಷ್ಟು ಇದು ಒಂದು ಗ್ರೌಂಡ್ ಏನು ಅಷ್ಟು ನಮಗೆ ಡಿಫಿಕಲ್ಟ್ ಅನಿಸೋದಿಲ್ಲ. ನೋಡಿರಿ, 3 ಭಾಗಗಳಾಗಿ ಮಾಡ್ತಾರೆ. ಒಂದು ಗೋಲಿನ 3 ಭಾಗ, ಈಗಳಿನ ಗೋಲಿನ 3 ಭಾಗ ಮತ್ತು ಸೆಂಟರ್ ಭಾಗ. ನೋಡಿ, ಇದು ಸೆಂಟ್ರಲ್ ಭಾಗ. ಇದು ಎಷ್ಟಿರ್ತೈತೆ? 16 ಅಡಿ ಉದ್ದ ಇರ್ತೈತೆ. ಅದು ಏನಾದರೂ ಮೀಟ್ರಲ್ಲಿ ಕೇಳಿದ್ರೆ 4.9 ಮೀಟ್ರ್ ಇರ್ತೈತೆ. ಅದು ಏನಾರ ಅಡಿಯಲ್ಲಿ ಕೇಳಿದ್ರೆ 16 ಅಡಿ ಇರ್ತೈತೆ. ಉದ್ದ ಎಷ್ಟಂತ ನೋಡಿದ್ವಿ? ಇದ್ರದ್ದು ಉದ್ದ 100 ಅಡಿ, ಅಗಲ 50 ಅಡಿ. ಮೀಟ್ರಲ್ಲಿ ಕೇಳಿದ್ರೆ ಉದ್ದ ಎಷ್ಟು? ಮೀಟ್ರಲ್ಲಿ ಕೇಳಿದ್ರೆ ಉದ್ದ 30.50 ಮೀಟರ್ ಇದು ಉದ್ದ ಆಗಿರ್ತೈತೆ ಮೀಟ್ರಲ್ಲಿ. ಏನಾದರೂ ಅಗಲ ಮೀಟ್ರಲ್ಲಿ ಕೇಳಿದ್ರೆ ಅದು 15.25 ಮೀಟ್ರ್ ಅಗಲ ಇರ್ತೈತೆ. ನೋಡ್ರಿ, 3 ಭಾಗದ್ದು ಕೊಟ್ಟರೆ ಗೋಲಿನ 3 ಭಾಗ. ಇಲ್ಲಿಂದ ಇಲ್ಲಿಗೆ ಎಷ್ಟಿರ್ತೈತೆ? ಈ ಒಂದು 100ಅಲ್ಲಿ ನಾವು ಡಿವೈಡ್ ಮಾಡಿದ್ರೆ ಎಷ್ಟಿರ್ತದೆ ಅಂತಂದರೆ ಇಲ್ಲಿ 10.17 ಮೀಟರ್ ಇರ್ತೈತೆ. ಇಲ್ಲಿಂದ ಈ ಕಡೆ ಕೂಡ ಸೇಮ್ 3 ಅಂದರೆ ಗೋಲಿನ 3 ಭಾಗ, ಗೋಲ್ ಥರ್ಡ್ ಅಂತ ಕರಿತೀವಿ. ಅದು ಎಷ್ಟಿರ್ತದೆ ಅಂದರೆ 10.17 ಮೀಟರ್ ಇರ್ತೈತೆ. ನೆಟ್ ಬಾಲ್ನ ಸಾಮಾನ್ಯ ನಿಯಮಗಳು. ಪ್ರತಿ ತಂಡದಲ್ಲಿ ಎಷ್ಟು ಜನ ಆಟಗಾರರು ಇರ್ತಾರೆ? 10 ಮಂದಿ ಆಟಗಾರರು ಇರ್ತಾರೆ. ಇವರಲ್ಲಿ 7 ಮಂದಿ ಆಟಗಾರರು ಅಂಕಣದ ಆಟಗಾರರು, ಉಳಿದ 3 ಮಂದಿ ಬದಲಿ ಆಟಗಾರರು ಇರ್ತಾರೆ. ಇಲ್ಲಿ ಪಂದ್ಯ ಪ್ರಾರಂಭಿಸುವಾಗ ಕನಿಷ್ಠ ಎಷ್ಟು ಮಂದಿ ಆಟಗಾರರು ಇದರಲ್ಲಿ ಇರಬೇಕು ಅಂದರೆ 5 ಜನ ಆಟಗಾರರು ಕಂಪಲ್ಸರಿ ಇರಲೇಬೇಕು. 5 ಮಂದಿ ಆಟಗಾರರು ಅಂಕಣದ ಆಟಗಾರರು, ಉಳಿದ 3 ಮಂದಿ ಆಟಗಾರರು ಬದಲಿ ಆಟಗಾರರು ಅಂತ ನಾವು ಕರಿತೀವಿ. ಪಂದ್ಯ ಪ್ರಾರಂಭಿಸುವಾಗ ಕನಿಷ್ಠ 5 ಮಂದಿ ಆಟಗಾರರು ಇರಬೇಕು. ಅಂಕಣದಲ್ಲಿ ಹಾಜರು ಇರಲೇಬೇಕು ಮತ್ತು ಅಂಕಣದಲ್ಲಿನ ಎಲ್ಲ ಒಂದು ಆಟಗಾರರು ನಿರ್ದಿಷ್ಟಪಡಿಸಿರುವ ಸ್ಥಳಗಳ ಒಂದು ಎದೆಪಟ್ಟಿಯನ್ನು ಧರಿಸಿರಲೇಬೇಕು. ಏನು ಮಾಡಬೇಕು? ಎಲ್ಲರೂ ಏನು ಮಾಡಬೇಕು ಅಂದರೆ ನಿರ್ದಿಷ್ಟಪಡಿಸಿಕೊಂಡಿರುವಂಥ ಒಂದು ಸ್ಥಳಗಳ ಎದೆಪಟ್ಟಿ ಹಾಕಿರ್ತಾರೆ. ಆ ಎದೆಪಟ್ಟಿ ಅನ್ನೋರು ಎಲ್ಲರೂ ಹೊಂದಿರಲೇಬೇಕು. ಬದಲಿ ಆಟಗಾರರು. ಪ್ರತಿ ತಂಡಕ್ಕೆ ಒಂದು ಪಂದ್ಯಕ್ಕೆ 3 ಮಂದಿ ಬದಲಿ ಆಟಗಾರರು ಬದಲಾವಣೆ ಮಾಡಿಕೊಳ್ಳುವಂಥ ಅವಕಾಶ ಇರ್ತೈತೆ. ಅಂಕಣದ ಆಟಗಾರರು ಅಂಕಣದಿಂದ ಬದಲಾವಣೆಗೆ ಹೊರಬಂದು ಅಂಕಣದ ಹೊರಗಿದ್ದ ಆಟಗಾರರು ಒಳ ಹೋದಲ್ಲಿ ಒಂದು ಏನಾಗ್ತೈತೆ? ಸಬ್ಸ್ಟಿಟ್ಯೂಟ್ ಮುಗಿತೈತೆ. ಅವಾಗ
ಟಿಪ್ಪಣಿ ನೋಡ್ರಿ, ಒಬ್ಬನೇ ಆಟಗಾರನಿಗೆ ಒಂದಕ್ಕಿಂತ ಹೆಚ್ಚು ಬಾರಿ ಬದಲಾವಣೆಗೆ ಅವಕಾಶ ಇದೆ. ಇಲ್ಲಿ ಒಬ್ಬನೇ ಆಟಗಾರನಿಗೆ ಏನಿದೆ, ಒಂದಕ್ಕಿಂತ ಹೆಚ್ಚು ಬಾರಿ ಬದಲಾವಣೆಗೆ ಅವಕಾಶ ಇದೆ. ಬೇರೆ ಬೇರೆ ಒಂದು ಗೇಮ್ಸಲ್ಲಿ ಇರೋದಿಲ್ಲ ಇದು. ಆದರೆ ಒಂದು ಬಾರಿ ಒಳಗಿದ್ದ ಆಟಗಾರನಿಗೆ ಹೊರ ಬಂದಲ್ಲಿ ಏನಾಗ್ತದೆ, ಒಂದು ಸಬ್ಸ್ಟಿಟ್ಯೂಟ್ ಮುಗೀತು ಅಂತ ಅರ್ಥ. ಹಾಗಾದರೆ ಇದು ಹೇಗೆ ಪ್ರಾರಂಭ ಮಾಡ್ತಾರೆ ನೆಟ್ ಬಾಲು ಅಂದರೆ, ನಾಣ್ಯ ಚಿಮ್ಮುವಿಕೆ ಮೂಲಕ ಗೋಲಿನ ತುದಿ ಮತ್ತು ಚೆಂಡಿನ ಮೊದಲ ಎಸೆತ ಅಂದರೆ ಸೆಂಟರ್ ಪಾಸ್ಗಳನ್ನು ನಿರ್ಧರಿಸಲಾಗಿದೆ. ನಾಣ್ಯ ಚಿಮ್ಮುವಿಕೆ ಮೂಲಕ ಗೋಲಿನ ತುದಿ ಮತ್ತು ಚೆಂಡಿನ ಮೊದಲ ಎಸೆತವನ್ನು ಸೆಂಟರ್ ಪಾಸ್ ಮೂಲಕ ಏನು ಮಾಡ್ತಾರೆ, ಪ್ರಾರಂಭ ಮಾಡ್ತಾರೆ. ಅಂಕಣದಲ್ಲಿ ಆಡುವ 7 ಮಂದಿ ಆಟಗಾರರು ಈ ಆಟದಲ್ಲಿ ಸ್ಪರ್ಧಿಸುವಾಗ ನಿರ್ದಿಷ್ಟಪಡಿಸಲಾದ ಅವರವರ ಸ್ಥಾನಗಳಲ್ಲಿ ಆಟವನ್ನು ಆಡಬೇಕು. ಅವರ ಪ್ಲೇಸ್ಮೆಂಟ್ ಇರ್ತೈತಿ, ಇಲ್ಲಿ ಅವರ ಒಂದು ಪ್ಲೇಸ್ಮೆಂಟಲ್ಲೇ ಇವರೆಲ್ಲ ಆಡಬೇಕು. ಗೋಲ್ ಶೂಟ್ GS ಅಂತ ಕರಿತೀವಿ, ಗೋಲ್ ಶೂಟ್. ಹಾಗೆ ಗೋಲ್ ಅಟ್ಯಾಕ್ GA ಅಂತ ಕರಿತೀವಿ. ವಿಂಗ್ ಅಟ್ಯಾಕ್ WA ಅಂತ ಕರಿತೀವಿ. ಸೆಂಟರ್ 4ನೇ ಪ್ಲೇಸ್ ಸೆಂಟರ್. 5ನೇದು ಸೆಂಟರ್ C. 5ನೇದು ವಿಂಗ್ ಡಿಫೆನ್ಸು WD ಅಂತ ಕರಿತೀವಿ. 6ನೇ ಪ್ಲೇಯರ್ಸ್ದು ಗೋಲ್ ಡಿಫೆನ್ಸು GD ಅಂತ ಕರಿತೀವಿ. 7th ಗೋಲ್ ಕೀಪರ್ GK ಅಂತ ಕರಿತೀವಿ. ಏನು ಪ್ಲೇಸ್ಮೆಂಟ್ ಇದ್ದಾವೋ ಆ ಒಂದು ಪ್ಲೇಸ್ಮೆಂಟಲ್ಲಿಯೇ ಏನು ಮಾಡ್ತಾರೆ, ಅವ್ರು ನಿಂತ್ಕೊಳ್ಬೇಕು. ಹಾಗೆ ಅವ್ರದ್ದು ಯೂನಿಫಾರ್ಮ್ ಮೇಲೆಲ್ಲ ಕೂಡ ಏನು ಮಾಡ್ತಾರೆ, ಆ ಒಂದು ಹೆಸರಿನಿಂದಲೇ ಅವರು ಬೇರೆ ಬೇರೆದಾಗೆಲ್ಲ ಏನು ಮಾಡ್ತಾರೆ, ಅಂಕಿಗಳು ಹಾಕ್ತಾರಲ್ಲ, ಈ ರೀತಿ ಅಂಕಿ ಹಾಕೋದಿಲ್ಲ, ಸಂಖ್ಯೆ ಕೊಡೋದಿಲ್ಲ, ಅವ್ರ ಹೆಸರೇ ಮೆನ್ಷನ್ ಮಾಡ್ತಾರೆ ಇಲ್ಲಿ. ಏನಂತ GS, WA ಮತ್ತು WD, ಈ ರೀತಿ GD, ಈ ರೀತಿ ಬೇರೆ ಬೇರೆ ಏನು ಮಾಡ್ತಾರೆ, ಹೆಸರುಗಳಲ್ಲಿ ಮೆನ್ಷನ್ ಮಾಡಿ ಹಾಕ್ತಾರೆ. ಚೆಂಡನ್ನು ಪಾಸ್ ಮಾಡುವ ಸೆಂಟರ್ ಆಟಗಾರ ಮಧ್ಯದ ವೃತ್ತದಲ್ಲಿ ನಿಂತು ಚೆಂಡನ್ನು ಏನು ಮಾಡ್ತಾರೆ, ಚೆಂಡನ್ನು ಪಾಸ್ ಮಾಡುವ ಸೆಂಟರ್ ಆಟಗಾರ ಮಧ್ಯದ ವೃತ್ತದಲ್ಲಿ ನಿಂತು ಚೆಂಡನ್ನು ಪಾಸ್ ಮಾಡಬೇಕು. ಈ ಸಂದರ್ಭದಲ್ಲಿ ಎದುರಾಳಿ ತಂಡಕ್ಕೆ ಸೆಂಟರ್ ಆಟಗಾರ ಕನಿಷ್ಠ 3 ಅಡಿ ದೂರದಲ್ಲಿ ಸೆಂಟರ್ ಥರ್ಡ್ ಕ್ಷೇತ್ರದಲ್ಲಿ ಇರಬೇಕು. ಈ ಸಂದರ್ಭದಲ್ಲಿ ಏನು ಮಾಡಬೇಕಂದ್ರೆ, ಎದುರಾಳಿ ತಂಡದ ಸೆಂಟರ್ ಆಟಗಾರ ಕನಿಷ್ಠ 3 ಅಡಿ ದೂರದಲ್ಲಿ ಸೆಂಟರ್ ಥರ್ಡ್ ಕ್ಷೇತ್ರದಲ್ಲಿ ಅವನು ಇರಬೇಕು. ಉಳಿದೆಲ್ಲ ಆಟಗಾರರು ತಮ್ಮ ತಮ್ಮ ಗೋಲ್ ಥರ್ಡ್ ಕ್ಷೇತ್ರದಲ್ಲಿಯೇ ಚೆಂಡನ್ನು ಪಾಸ್ ಮಾಡಿದ ನಂತರ ಚಲಿಸಬೇಕು. ಉಳಿದೆಲ್ಲ ಆಟಗಾರರು ತಮ್ಮ ತಮ್ಮ ಗೋಲ್ ಥರ್ಡ್ ಇರ್ತದಲ್ಲ, ಆ ಗೋಲ್ ಥರ್ಡ್ ಕ್ಷೇತ್ರದಲ್ಲಿಯೇ ಚೆಂಡನ್ನು ಪಾಸ್ ಮಾಡಿದ ನಂತರ ಚಲಿಸಬೇಕು. ಉಳಿದೆಲ್ಲ ಆಟಗಾರರು ತಮ್ಮ ತಮ್ಮ ಗೋಲ್ ಥರ್ಡ್ ಕ್ಷೇತ್ರದಲ್ಲಿ ಚೆಂಡನ್ನು ಪಾಸ್ ಮಾಡಿದ ನಂತರ ಚಲಿಸಬೇಕು. ತಂಡ ಒಂದು ಗೋಲ್ ಗಳಿಸಿದಾಗ ಎದುರಾಳಿ ತಂಡದ ಸೆಂಟರ್ ಆಟಗಾರ ಸೆಂಟರ್ ಪಾಸ್ ಮೂಲಕ ಏನು ಮಾಡ್ತಾನೆ, ಆಟ ಪ್ರಾರಂಭ ಮಾಡ್ತಾನೆ. ತಂಡ ಒಂದು ಗೋಲ್ ಗಳಿಸಿದಾಗ, ಯಾವ ತಂಡ ಗೋಲ್ ಗಳಿಸ್ತದೋ ಆ ತಂಡ ಒಂದು ಗೋಲ್ ಗಳಿಸಿದಾಗ ಎದುರಾಳಿ ತಂಡದ ಅವ್ರ ಅಪೋಸಿಟ್ ಇರುವಂಥ ತಂಡದ ಸೆಂಟರ್ ಆಟಗಾರ ಏನು ಮಾಡ್ತಾನೆ, ಇವಾಗ ಸೆಂಟರ್ ಪಾಸ್ ಮೂಲಕ ಆಟವನ್ನು ಪ್ರಾರಂಭ ಮಾಡ್ತಾನೆ. ನೆಟ್ ಬಾಲ್ ಅಂಕಣಕ್ಕೆ 3 ಭಾಗಗಳು ಇರ್ತವೆ. ಯಾವುದಂದರೆ ಒಂದು ಕೇಂದ್ರದ ತ್ರಿಭಾಗ, ಸೆಂಟರ್ ಥರ್ಡ್ ಅಂತ ಕರಿತೀವಿ. 2 ಗೋಲಿನ ತ್ರಿಭಾಗಗಳು, ಗೋಲ್ ಥರ್ಡ್ ಅಂತೇಳಿ ಕರಿತೀವಿ, ಗೋಲಿನ ಥರ್ಡ್ ಅಂತೇಳಿ ಕರಿತೀವಿ. ಪಂದ್ಯ ನಡೆಯುವ ಸಂದರ್ಭದಲ್ಲಿ ಒಂದು ತಂಡದ ಆಟಗಾರರು ಚಲಿಸಬೇಕಾದಂಥ ಕ್ಷೇತ್ರಗಳಿವೆ ನೋಡಿ. ಪಂದ್ಯ ನಡೆಯುವ ಸಂದರ್ಭದಲ್ಲಿ ನಿರ್ದಿಷ್ಟಪಡಿಸಿದ ಸ್ಥಾನದ ಆಟಗಾರರು ಚಲಿಸಬಹುದಾದಂಥ ಕ್ಷೇತ್ರಗಳನ್ನು ಅವರ ಹೆಸರುಗಳ ಮುಂದೆ ಏನು ಮಾಡಬೇಕು, ನೀಡಬೇಕು. ಆ ಕ್ಷೇತ್ರ ಈ ಚಿತ್ರದಲ್ಲಿ ಗಮನಿಸಿ ನೋಡಿ, ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಆಟಗಾರರ ಸ್ಥಾನದ ಹೆಸರು ಗೋಲ್ ಶೂಟರ್ ಇದ್ದಾನೆ ಅವನು ಅಂತಂದರೆ ಅವನೇನು ಮಾಡಬೇಕು, ನಾವು ಚಲಿಸಬಹುದಾದ ಕ್ಷೇತ್ರ ಹೇಳಿದ್ರೆ 1 ಚಲಿಸಬೇಕು, 2 ಚಲಿಸಬೇಕು. ಗೋಲ್ ಅಟ್ಯಾಕ್ GA ಅದನೆಂದರೆ ಅವನು 1, 2, 3 ಕಡೆ 3 ಕಡೆ ಚಲಿಸ್ಬೋದು. ವಿಂಗ್ ಅಟ್ಯಾಕ್ WA ಇದನೆಂದರೆ 2 ಮತ್ತು 3 ಕಡೆ ಚಲಿಸ್ಬೋದು. ಸೆಂಟರ್ C ಇದ್ದಾನೆ ಅಂದರೆ ಅವನೇನು ಮಾಡಬೇಕು, 2, 3, 4 ಈ ಒಂದು ಪ್ಲೇಸ್ಗಳಿಗೆ ಚಲಿಸ್ಬೋದು. ವಿಂಗ್ ಡಿಫೆನ್ಸ್ WD ಇವನೇನು ಮಾಡ್ಬೋದು, 3 ಕಡೆ ಚಲಿಸ್ಬೋದು ಮತ್ತು 4 ಕಡೆ ಚಲಿಸ್ಬೋದು. ಗೋಲ್ ಡಿಫೆನ್ಸ್ GD ಇವ 3, 4, 5 ಕಡೆ ಚಲಿಸ್ಬೋದು. ಗೋಲ್ ಕೀಪರ್ GK ಇವನು 4 ಮತ್ತು 5 ಕಡೆ ಚಲಿಸ್ಬೋದು. ಗೋಲ್ ಥರ್ಡ್ ನೋಡಿರಿ, ಇದು ನೋಡ್ಕೊಂಡು ಹೇಳೋಣ ಸರಿ. ಗೋಲ್ ಕೀಪರ್ ಇದ್ದಾನೆ, ಗೋಲ್ ಕೀಪರ್ ಏನು ಮಾಡ್ಬೋದು, GS ಅಂತ ಕರಿತೀವಿ. ಗೋಲ್ ಶೂಟರ್ ಗೋಲ್ ಶೂಟರ್ ಅವನೇನು ಮಾಡೋದು, 1ಕ್ಕೆ ಚಲಿಸ್ಬೋದು ಮತ್ತು 1 ಚಲಿಸ್ಬೋದು ಅವನು, ಮತ್ತೆ ಕಡೆ ಚಲಿಸ್ಬೋದು, 2ಕ್ಕೆ ಚಲಿಸ್ಬೋದು. ಮಾಡ್ಬೋದು, 1ಕ್ಕೆ ಚಲಿಸ್ಬೋದು, 2ಕ್ಕೆ ಚಲಿಸ್ಬೋದು. ಆಮೇಲೆ ಗೋಲ್ ಅಟ್ಯಾಕರ್ GA ಅಂತ ಕರಿತೀವಿ. ಅವನೇನು ಮಾಡ್ಬೋದು, 1 ಕಡೆ ಚಲಿಸ್ಬೋದು, 2 ಕಡೆ ಚಲಿಸ್ಬೋದು ಮತ್ತು 3 ಕಡೆ ಕೂಡ ಚಲಿಸ್ಬೋದು. ಈ ರೀತಿ ಎಲ್ಲರೂ ಕಡೆ ಚಲಿಸ್ಬೋದು ಅಂತೇಳಿ ನಂಬರ್ ಸಹಿತ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಳ್ರಿ. ಗೋಲ್ ಕೀಪರ್ ಆದರೆ ಅಂದರೆ ನೋಡ್ರಿ, ಲಾಸ್ಟಿಂದ ಹೇಳ್ತಾ ಇದ್ದೀನಿ, GK ಇವನ್ನ ಕಡೆ ಚಲಿಸ್ಬೋದು, ಇಲ್ಲಿ 4 ಕಡೆ ಚಲಿಸ್ಬೋದು ಮತ್ತು 5 ಕಡೆಯೂ ಕೂಡ ಚಲಿಸ್ಬೋದು. ಆಫ್ ಸೈಡ್ ಯಾವುದೇ ಆಟಗಾರ ಬಳಿ ಚೆಂಡು ಇರಲಿ ಅಥವಾ ಇಲ್ಲದಿರಲಿ ತಾವು ಚಲಿಸಬಹುದಾದ ಕ್ಷೇತ್ರವನ್ನು ಬಿಟ್ಟು
ಬೇರೆ ಛಿದ್ರಕ್ಕೆ ಚಲಿಸಿದ್ದಲ್ಲಿ ಅದು ಆಫ್ ಸೈಡ್ ಅನ್ಸ್ಕೊಳ್ತೀವಿ. ನಿಮ್ಮ ಪ್ಲೇಸ್ ಇಲ್ಲಿದೆ ಅಲ್ಲೇ ಚಲಿಸ್ಬೇಕು ನೀವು. ಆ ಒಂದು ಬಿಟ್ಟು ಚೆಂಡಿಲ್ಲ ನಂಬಲ್ಲಿ ನಾವು ಕಡೆ ಚಲಿಸ್ತಂಥ ಚೆಂಡಿರಲಿ ಇರದೇ ಹೋಗಲಿ, ನಿಮ್ಮ ಪ್ಲೇಸ್ಮೆಂಟ್ ಕಡೆ ನೀವು ನೋಡೋಕೆ ಚಲಿಸಬೇಕು. ಈ ನಿಯಮ ಏನಾರ ಉಲ್ಲಂಘನೆ ಆದರೆ ಎದುರಾಳಿ ತಂಡಕ್ಕೆ ಏನು ಮಾಡ್ತಾರೆ, ಫ್ರೀ ಥ್ರೋ ಕೊಡ್ತಾರೆ. ಇದಕ್ಕೇನಂತೀವಿ ನಾವು ಆಫ್ ಸೈಡ್ ನಿಯಮ ಅಂತೇಳಿ ಕರಿತೀವಿ, ಆಫ್ ಸೈಡ್ ಅಂತೇಳಿ ಕರಿತೀವಿ. ಫ್ರೀ ಥ್ರೋ ಅಂದರೆ ಆಫ್ ಸೈಡ್ ಆಗಲಿ ಅಥವಾ ಬೇರೆ ಯಾವುದೇ ನಿಯಮ ಉಲ್ಲಂಘನೆಯಾದಲ್ಲಿ, ನಿಯಮ ಉಲ್ಲಂಘನೆಯಾದ ಸ್ಥಳದಿಂದಲೇ ಎದುರಾಳಿ ಆಟಗಾರರಿಗೆ ಏನು ಮಾಡ್ತಾರೆ, ಫ್ರೀ ಥ್ರೋ ಕೊಡ್ತಾರೆ. ಥ್ರೋ ಇನ್ ಅಂದರೆ ಚೆಂಡು ಬದಿಯ ಗೆರೆಯನ್ನು ಅಥವಾ ಗೋಲ್ ಗೆರೆಯನ್ನು ದಾಟಿ ಹೊರ ಹೋಗಲು ಕಾರಣವಾದ ಎದುರಾಳಿ ತಂಡದ ಆಟಗಾರನಿಗೆ ಥ್ರೋ ಇನ್ ಮಾಡ್ತಾರೆ, ನೀಡ್ತಾರೆ. ಇಲ್ಲಿ ಟಾಸ್ ಆಫ್ ಅಂದರೆ ಎರಡು ತಂಡದ ಆಟಗಾರರು ಒಂದೇ ಬಾರಿಗೆ ಅಥವಾ ಏಕಕಾಲದಲ್ಲಿ ಚೆಂಡು ಅಂಕಣದಿಂದ ಹೊರ ಹೋಗಲು ಕಾರಣವಾದಾಗ ಹಾಗೂ ಅಂಕಣದಿಂದ ಚೆಂಡು ಹೊರ ಹೋಗಲು ಕಾರಣರಾದ ತಂಡವನ್ನು ಗುರುತಿಸಲು ನಿರ್ಣಾಯಕರು ವಿಫಲರಾದಾಗ ಆ ಒಂದು ಕಾಲದಲ್ಲಿ ಏನು ಮಾಡ್ತಾರೆ ಅಂದರೆ, ಆ ಒಂದು ಏಕಕಾಲದಲ್ಲಿ ಎರಡು ತಂಡದ ಆಟಗಾರರು ಆಫ್ ಸೈಡ್ ಆದಾಗ ಟಾಸ್ ಆಫ್ ನೀಡ್ತಾರೆ. ಅವಾಗ ಟಾಸ್ ಆಫ್ ಅನ್ನು ಮೇಲಿನ ಸನ್ನಿವೇಶಗಳು ಸೃಷ್ಟಿಯಾದ ಸ್ಥಳದಿಂದಲೇ ಏನು ಮಾಡ್ತಾರೆ, ನೀಡಬೇಕು. ಈ ಸಂದರ್ಭದಲ್ಲಿ ಎರಡು ತಂಡದ ಒಬ್ಬೊಬ್ಬ ಆಟಗಾರರು ಎದುರು ಬದುರು ನಿಲ್ಲಿಸಿ ಕನಿಷ್ಠ 3 ಅಡಿ ಒಂದು ದೂರದಲ್ಲಿ ನಿಲ್ಲಿಸಿ ನಿರ್ಣಾಯಕರು ಈ ಇಬ್ಬರ ಆಟಗಾರರ ನಡುವೆ ಏನು ಮಾಡ್ತಾರೆ, ಚೆಂಡನ್ನು ಕಡಿಮೆ ಎತ್ತರವಿರುವಂತಹ ಆಟಗಾರನ ಭುಜದ ನೇರದಿಂದ 2 ಅಡಿಗಳಿಗಿಂತ ಹೆಚ್ಚು ಎತ್ತರ ಹೋಗದಂತೆ ಲಂಬವಾಗಿ ಮೇಲಕ್ಕೆ ಟಾಸ್ ಮಾಡಬೇಕು. ಇದಕ್ಕೇನಂತೀವಿ ನಾವು ಟಾಸ್ ಆಫ್ ಅಂತೇಳಿ ಕರಿತೀವಿ. ಈಗ ವೈಯಕ್ತಿಕ ಸಂಪರ್ಕ. ಯಾವುದೇ ಆಟಗಾರ ಎದುರಾಳಿ ತಂಡದ ಆಟಗಾರರ ಆಟಕ್ಕೆ ದೇಹ ಸಂಪರ್ಕ ಮೂಲಕ ಅಡ್ಡಿಯಾಗುವಂತೆ ಮಾಡಿದರೆ, ಹಿಡಿಯುವುದು, ಹೊಡೆಯುವುದು, ತಳ್ಳುವುದು ಇತ್ಯಾದಿ ಏನಾದರೂ ಮಾಡಿದರೆ ಆಟಗಾರನು ಅಡ್ಡಿಯುಂಟು ಮಾಡಿದ ಸ್ಥಳದಿಂದಲೇ ಎದುರಾಳಿ ತಂಡದ ಆಟಗಾರನಿಗೆ ಚೆಂಡನ್ನು ನೀಡ್ತಾರೆ. ಇದಕ್ಕೇನಂತೀವಿ ನಾವು ವೈಯಕ್ತಿಕ ಸಂಪರ್ಕ ಅಂತೇಳಿ ಕರಿತೀವಿ. ಚೆಂಡನ್ನು ಆಡುವುದು. ಚೆಂಡನ್ನು ನೆಲದ ಮೇಲೆ ಪುಟಿಸಿಕೊಂಡು ಡ್ರಿಬ್ಲಿಂಗ್ ಮಾಡಿಕೊಂಡು ಮುಂದೆ ಸಾಗುವ ಅವಕಾಶ ಇರೋದಿಲ್ಲ. ಇಲ್ಲಿ ಕೇವಲ ಪಾಸ್ ಮಾಡಿಕೊಂಡು ಮುಂದೆ ಸಾಗಬಹುದಿಲ್ಲ. ಒಬ್ಬ ಆಟಗಾರ ಚೆಂಡನ್ನು ಹಿಡಿದ ಮೇಲೆ ಮತ್ತೊಬ್ಬನಿಗೆ ಕೊಡಬೇಕಂದ್ರೆ 3 ಸೆಕೆಂಡ್ ಒಳಗೆ ಪಾಸ್ ಕೊಡಬೇಕು ಅಥವಾ ಗೋಲ್ ರಿಂಗಿಗೆ ಹಾಕಲು ಪ್ರಯತ್ನ ಪಡಬೇಕು. ತಾನು ಎಸೆದ ಚೆಂಡನ್ನು ಮತ್ತೊಬ್ಬ ಆಟಗಾರ ಮುಟ್ಟುವ ತನಕ ಅದನ್ನು ಪುನಃ ಮುಟ್ಟುವಂತಿಲ್ಲ. ಗೋಲ್ ರಿಂಗ್ ಕಡೆಗೆ ಹಾಕಿದಾಗ ಮಾತ್ರ ಮತ್ತು ಅದು ಗೋಲ್ ರಿಂಗ್ನೊಳಗೆ ಹೋಗದೆ ವಾಪಸ್ ಆದಾಗ ಮಾತ್ರ ಅಂತಹ ಚೆಂಡನ್ನು ಮತ್ತೆ ಏನು ಮಾಡ್ಬೋದು, ಆಡ್ಬೋದು. ಚೆಂಡನ್ನು ಸ್ವೀಕರಿಸೋದಕ್ಕೆ ಅಥವಾ ಹಿಡಿಯುವುದಕ್ಕೆ ನೆಲದ ಮೇಲೆ ಒಂದು ಪಾದವನ್ನಾದರೂ ಇಟ್ಟಿರಬೇಕು ಅಥವಾ ಜಿಗಿದು ಹಿಡಿದರೆ ಅದು ಪಾದವನ್ನು ಊರಬೇಕು. ಏನಂದರೆ ನೆಲದ ಸಂಪರ್ಕ ಇಟ್ಕೋಬೇಕು ಅಂತ ಅರ್ಥ. ಮತ್ತೊಂದು ಪಾದವನ್ನು ಒಂದು ಹೆಜ್ಜೆಯನ್ನು ದೂರ ಯಾವುದೇ ದಿಕ್ಕಿನ ಕಡೆಗೆ ಇಡಬಹುದು ಅಥವಾ ಸ್ಥಿರವಾಗಿ ಊರಿದ ಒಂದು ಪಾದದ ಮೇಲೆ ಪಿವೋಟ್ ಮಾಡುತ್ತಾ ಮತ್ತೊಂದು ಪಾದದಿಂದ ಅನೇಕ ದಿಕ್ಕಿಗೆ ಒಂದು ಹೆಜ್ಜೆ ಇಡಬಹುದು. ಸ್ಥಿರವಾಗಿ ಊರಿದ ಪಾದವನ್ನು ಎತ್ತಿದರೆ ಅದನ್ನು ನಾವು ಪುನಃ ನೆಲದ ಮೇಲೆ ಇಡುವುದರೊಳಗೆ ಚೆಂಡನ್ನು ಪಾಸ್ ಮಾಡುವುದಾಗಲಿ ಅಥವಾ ಗೋಲಿನ ರಿಂಗೊಳಗೆ ಹಾಕುವ ಪ್ರಯತ್ನ ಮಾಡಬೇಕು. ದಾಳಿಕರ ತಂಡ ಆಟಗಾರನ ಬಳಿ ಚೆಂಡು ಇರುವಾಗ ದಾಳಿ ಮಾಡ್ತಿರ್ತಾನಲ್ಲ, ದಾಳಿಕರ ತಂಡದ ಆಟಗಾರನ ಬಳಿ ಚೆಂಡಿತ್ತು ಅಂದರೆ ಚೆಂಡು ಇರುವಾಗ ರಕ್ಷಣಾತ್ಮಕ ತಂಡದ ಆಟಗಾರರು ಅವರಿಂದ 3 ಅಡಿ ದೂರದಲ್ಲಿ ಇರಬೇಕು. ಇಲ್ಲದಿದ್ದರೆ ನಿಯಮ ಏನಾಗ್ತೈತೆ, ಉಲ್ಲಂಘನೆ ಆಗ್ತೈತೆ. ಗೋಲ್ ಬುಟ್ಟಿಯೊಳಗೆ ಚೆಂಡನ್ನು ಹಾಕುವ ಅವಕಾಶ ಗೋಲ್ ಶೂಟರ್ ಮತ್ತು ಗೋಲ್ ಅಟ್ಯಾಕರ್ಗೆ ಮಾತ್ರ ಇರ್ತೈತೆ. ನೋಡಿರಿ, ಗೋಲ್ ಮಾಡುವಂಥ ಅವಕಾಶ ಯಾರಿಗಿರುತ್ತೆ ಅಂದರೆ ಗೋಲ್ ಶೂಟರ್ ಮತ್ತು ಗೋಲ್ ಅಟ್ಯಾಕರ್ಗೆ ಇರ್ತೈತೆ, ಬೇರೆದರಿಗೆ ಅವಕಾಶ ಇರೋದಿಲ್ಲ. ಇಲ್ಲಿ ಅವರಿಬ್ಬರು ಏನು ಮಾಡ್ಬೋದು, ಗೋಲನ್ನು ಮಾಡ್ಬೋದು. ಪಂದ್ಯದ ಕಾಲಾವಧಿಯನ್ನು 15 ನಿಮಿಷಗಳ 4 ಅವಧಿಗಳಾಗಿ ಮಾಡಿರ್ತಾರೆ. 15 ನಿಮಿಷ ಇದು 1ನೇ ಅವಧಿ ಅಂತ ಕರಿತೀವಿ. 3 ನಿಮಿಷ ವಿಶ್ರಾಂತಿ ಇರ್ತೈತೆ. ಮತ್ತೆ 15 ನಿಮಿಷ 2ನೇ ಅವಧಿ. 2 ಅವಧಿಗಳು ಮುಗಿದ ನಂತರ 5 ನಿಮಿಷ ರೆಸ್ಟ್ ಕೊಡ್ತಾರೆ. ಆಮೇಲೆ 5 ನಿಮಿಷ ರೆಸ್ಟ್ ಆಗಿದ್ಮೇಲೆ ಮತ್ತೆ 15 ನಿಮಿಷ ಆಡ್ತಾರೆ. ಮತ್ತೆ 3 ನಿಮಿಷ ವಿಶ್ರಾಂತಿ, ಮತ್ತೆ 15 ನಿಮಿಷ. ಒಟ್ಟು ಟೋಟಲ್ ಅವಧಿ ಎಷ್ಟಾದ 4 ಅವಧಿಗಳಾದವು. ಟೋಟಲ್ ಸಮಯ ಬಂದ್ಬಿಟ್ಟು ಎಷ್ಟಾಗ್ತದೆ ಅಂದರೆ 71 ನಿಮಿಷ ಆಗ್ತದೆ. 15 ನಿಮಿಷ ಆಡೋದು, 3 ನಿಮಿಷ ರೆಸ್ಟ್, ಮತ್ತೆ 15 ನಿಮಿಷ, ಮತ್ತೆ ದೀರ್ಘ ವಿಶ್ರಾಂತಿ 5 ನಿಮಿಷ ತೊಗೊಂಡು ಮತ್ತೆ 15 ನಿಮಿಷ, ಮತ್ತೆ 3 ನಿಮಿಷ ಕಲ್ಪ ವಿಶ್ರಾಂತಿ, ಮತ್ತೆ 15 ನಿಮಿಷ. ಟೋಟಲ್ ಬಂದ್ಬಿಟ್ಟು 71 ನಿಮಿಷದ ಆಟ ಆಗಿರ್ತೈತೆ ಇದು. ಒಂದು ವೇಳೆ ಒಂದೇ ದಿನದಲ್ಲಿ ಒಂದು ತಂಡವು 2 ಅಥವಾ ಹೆಚ್ಚು ಪಂದ್ಯಗಳನ್ನು ಆಡಬೇಕಾದಂಥ ಸಂದರ್ಭದಲ್ಲಿ ಪಂದ್ಯವು ಏನು ಮಾಡ್ತಾರೆ, 20 ನಿಮಿಷಗಳ 2 ಅವಧಿಗಳನ್ನು ಒಳಗೊಂಡಿರ್ತದೆ. ಒಂದು ದಿನದಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಪಂದ್ಯಗಳು ಆಡಬೇಕಾಗ್ತೈತೆ ಒಂದು ತಂಡ. ಆ ಒಂದು ಸಂದರ್ಭದಲ್ಲಿ 20 ನಿಮಿಷಗಳ 2 ಅವಧಿಗಳನ್ನು ಆಡ್ತಾರೆ. 15 ನಿಮಿಷಗಳ 4 ಅವಧಿ ಆಡಿಸ್ತಾರೆ, 20 ನಿಮಿಷದ 2 ಅವಧಿ ಆಡಿಸ್ತಾರೆ. 2 ಅವಧಿಗಳ ನಡುವೆ ಎಷ್ಟಿರ್ತೈತಿ ವಿಶ್ರಾಂತಿ ಅಂದರೆ 5 ನಿಮಿಷ ವಿಶ್ರಾಂತಿ ಇರ್ತೈತೆ. ನೋಡಿರಿ, ಟೋಟಲ್ ಇದು ಬಂದುಬಿಟ್ಟು ಎಷ್ಟಾಗ್ತದೆ ಅಂದರೆ 45 ನಿಮಿಷ ಆಯ್ತೈತೆ. ಸ್ಕೋರಿಂಗ್. ಚೆಂಡನ್ನು ಎದುರಾಳಿ ಅಂಕಣದ ಗೋಲ್ ರಿಂಗ್ಗಳಿಗೆ ಮೇಲಿಂದ ಒಳ ಹೋಗುವಂತೆ ಹಾಕಿದರೆ
ಅದಕ್ಕೆ ನಾವು ಗೋಲ್ ಗಳಿಸಿದಂತೆ ಹೀಗೆ ಮಾಡುವಾಗ ಯಾವುದೇ ನಿಯಮ ಉಲ್ಲಂಘನೆ ಮಾಡಿರಬಾರದು. ಸ್ಕೋರಿಂಗ್ ಅಂದರೆ ಚೆಂಡನ್ನು ಎದುರಾಳಿ ಅಂಕಣದ ಒಂದು ಗೋಲ್ ರಿಂಗ್ನೊಳಗೆ ಮೇಲಿಂದ ಒಳ ಹೋಗುವಂತೆ ಹಾಕಿದರೆ ಒಂದು ಗೋಲ್ ಗಳಿಸಿದಂತೆ. ಅದು ಹೀಗೆ ಮಾಡುವಾಗ ಯಾವುದೇ ನಿಯಮ ಏನಾಗಲ್ಲ, ಇಲ್ಲಿ ಉಲ್ಲಂಘನೆ ಮಾಡಿರಬಾರದು, ನಿಯಮ ಉಲ್ಲಂಘನೆ ಮಾಡದೆ ಹಾಕಿರಬೇಕು. ಪಂದ್ಯದ ಒಟ್ಟು ಕಾಲಾವಧಿ ಎಷ್ಟು? ಪಂದ್ಯದ ಒಟ್ಟು ಕಾಲಾವಧಿ ಮುಗಿದ ಸಮಯದಲ್ಲಿ ಯಾವ ತಂಡದವರು ಅತಿ ಹೆಚ್ಚು ಗೋಲು ಗಳಿಸಿರುತ್ತಾರೋ ಆ ತಂಡ ಏನಾಗ್ತೈತಿ ವಿಜಯಿ ತಂಡ ಅಂತ ಕರಿತೀವಿ. ಪಂದ್ಯದ ಒಟ್ಟು ಕಾಲಾವಧಿ ಮುಗಿತಪ್ಪ. ಇವಾಗ ಸಪೋಸಿಗೆ ಹೇಳಬೇಕಾದ್ರೆ 20 ನಿಮಿಷ 5 ನಿಮಿಷ 20 ನಿಮಿಷ ಆಡಿತದು ಮುಗಿತದು. ಪಂದ್ಯದ ಸಮಯ ಮುಗಿದೋಯ್ತಲ್ಲಿ. ಪಂದ್ಯದ ಸಮಯ ಮುಗಿದ ಮೇಲೆ ಯಾವ ತಂಡದವರು ಅತಿ ಹೆಚ್ಚು ಗೋಲು ಗಳಿಸಿರ್ತಾರೋ ಆ ತಂಡ ಏನಾಗ್ತೈತಿ ವಿಜಯ ಆಗ್ತೈತಿ. ಪಂದ್ಯ ಸಮಾನ ಆದಾಗ ಏನು ಸಮಯ ಕೊಟ್ಟಿದ್ದಾರೋ ಅಲ್ಲಿ ಪಂದ್ಯ ಸಮಾನ ಆಯಿತು. ಈಗ 20 ನಿಮಿಷ ಕೊಟ್ಟಿದ್ರೆ ಅಲ್ಲಿ ಏನಾಯ್ತಪ್ಪ ಇಬ್ಬರದು ಸೇಮ್ ಗೋಲ್ಗಳಾದವು. ಅವಾಗ ಏನು ಮಾಡಬೇಕು ಅಂದರೆ ಮೊದಲಿಗೆ ಒಂದು ತಂಡಗಳಿಗೂ 5 ನಿಮಿಷಗಳ ವಿಶ್ರಾಂತಿಯನ್ನು ನೀಡಿ ಆಮೇಲೆ 5 ನಿಮಿಷಗಳ ಕಾಲಾವಧಿಯುಳ್ಳ ಒಂದು 2 ಅವಧಿಗಳನ್ನವರಿಗೆ ನೀಡಬೇಕು. 5 ನಿಮಿಷದ 2 ಅವಧಿಗಳನ್ನವರಿಗೆ ನೀಡಬೇಕು. ಅವ್ರಿಗೆ 5 ನಿಮಿಷ ಅವರಿಗೆ 5 ನಿಮಿಷ ನೀಡಬೇಕು. ಪುನಃ ನಾಣ್ಯ ಚಿಮ್ಮುವಿಕೆ ಮೂಲಕ ಪಂದ್ಯ ಆಡಿಸ್ಬೇಕು. ಇಲ್ಲಿ 5 ನಿಮಿಷ ನೀಡಿದಾಗ ಇಲ್ಲಿ 10 ನಿಮಿಷ ಆಯ್ತೈತೆ. ಇಲ್ಲಿ ಮಧ್ಯಂತರ ವಿಶ್ರಾಂತಿ ಯಾವುದು ನೀಡೋದಿಲ್ಲ. ಇಲ್ಲಿ ಮಧ್ಯಂತರ ವಿಶ್ರಾಂತಿ ಇರೋದಿಲ್ಲ. ಒಂದು ವೇಳೆ ಟೈ ಮುಂದುವರೆದಲ್ಲಿ ಮತ್ತೆ ಟೈ ಆಯಿತು ಅಂತಂದರೆ ಮತ್ತೊಮ್ಮೆ ನಾಣ್ಯ ಚಿಮ್ಮುವಿಕೆ ಮಾಡಿ 5 ನಿಮಿಷಗಳ ಕಾಲಾವಧಿಗಳು ಮತ್ತೆ 2 ಅವಧಿಗಳನ್ನು ನೀಡಿ ಪಂದ್ಯ ಆಡಿಸಬೇಕು. ಇಲ್ಲಿ ಮಧ್ಯಂತರ ವಿಶ್ರಾಂತಿ ಇಲ್ಲಿ ಕೂಡ ನೀಡಲಾಗುವುದಿಲ್ಲ. ಈಗಲೂ ಟೈ ಮುಂದುವರೆದರೆ ನಿರ್ದಿಷ್ಟ ಟೂರ್ನಿಯ ನಿಯಮದಂತೆ ಸಂಘಟಕರು ಪಂದ್ಯದ ವಿಜಯ ತಂಡವನ್ನು ನಿರ್ಧರಿಸ್ತಾರೆ. ಮತ್ತು ಸಮ ಆದರೆ ಏನು ಮಾಡ್ತಾರೆ, ಸಂಘಟನಾ ಒಂದು ಟೂರ್ನಿಯವರು ಏನು ಮಾಡ್ತಾರೆ, ನಿರ್ದಿಷ್ಟ ಒಂದು ಟೂರ್ನಿಯವರು ಸಂಘಟನದ ಒಂದು ಪಂದ್ಯದ ವಿಜಯ ತಂಡವನ್ನು ಅವರೇ ಏನು ಮಾಡ್ತಾರೆ, ನಿರ್ಧಾರ ಮಾಡ್ತಾರೆ. ಪಂದ್ಯದ ಅಧಿಕಾರಿ ವರ್ಗ. ನೆಟ್ ಬಾಲ್ ಪಂದ್ಯದಲ್ಲಿ ಆಡಿಸಲು 2 ಅಂಪೈರ್ ಇರ್ತಾರೆ, 2 ಸ್ಕೋರರು ಮತ್ತು ಒಬ್ಬರು ಕಾಲಮ್ ಅಂಪೈರ್. ಕೊಟ್ಟರೆ ಬಂದುಬಿಟ್ಟು 5 ಜನ ಇರ್ತಾರೆ. ಈ ಒಂದು ಲೆಸನ್ಗೆ ಸಂಬಂಧಪಟ್ಟಂತಹ MCQ ಇದೆ ನೋಡಿರಿ. ಈ ಒಂದು ಗೇಮ್ಸ್ಗೆ ಸಂಬಂಧಪಟ್ಟಂಥದ್ದು. ನೆಟ್ ಬಾಲ್ ಅಂಕಣದ ಉದ್ದ ಎಷ್ಟು ಇರ್ತೈತಿ? 100 ಅಡಿ ಉದ್ದ ಇರ್ತೈತಿ, 50 ಅಡಿ ಅಗಲ ಇರ್ತೈತಿ. ಉದ್ದ ಕೇಳಿದರೆ ಮೀಟ್ರಲ್ಲಿ ಕೇಳಿದರೆ 30.50 ಮೀಟರ್ ಉದ್ದ ಇರ್ತೈತಿ, 15.25 ಮೀಟರ್ ಅಗಲ ಇರ್ತೈತಿ. ಉದ್ದ ಬಂದುಬಿಟ್ರೆ 30.50 ಮೀಟರ್ ಉದ್ದ ಆದರೆ 15.25 ಮೀಟರ್ ಅಗಲ ಇರ್ತೈತಿ. ನೆಟ್ ಬಾಲ್ ಪಂದ್ಯ ಪ್ರಾರಂಭಿಸುವುದು ಹೇಗೆ ಅಂದರೆ ಸೆಂಟರ್ ಪಾಸ್ ಮೂಲಕ ಮಾಡ್ತೀವಿ. ನೆಟ್ ಬಾಲ್ ಪಂದ್ಯದ 4 ಕ್ವಾರ್ಟರ್ಗಳ ಒಳಗೊಂಡ್ರೆ 1ನೇ ಕ್ವಾರ್ಟರ್ ಮತ್ತು 2ನೇ ಕ್ವಾರ್ಟರ್ನ ವಿಶ್ರಾಂತಿ ಅವಧಿ ಎಷ್ಟಾಗ್ತದೆ ಅಂದರೆ 3 ನಿಮಿಷ ಆಗಿರ್ತೈತಿ. ನೆಟ್ ಬಾಲ್ ಆಟದ ರಿಂಗಿನ ಡಯಾಮೀಟರ್ ಎಷ್ಟು ಅಂದರೆ 15 ಅಂಗಲ. ಅದಕ್ಕೆ 380 mm ಅಂತ ಇರ್ತೈತಿ. ನೆಟ್ ಬಾಲ್ ಆಟದ ರಿಂಗಿನ ಡಯಾಮೀಟರ್ ಎಷ್ಟಿರ್ತದೆ ಅಂದರೆ 15 ಅಂಗುಲ ಇರ್ತೈತಿ. ಮೀಟರ್ ಕೇಳಿದ್ರೆ 380 mm ಇರ್ತೈತಿ. ನೆಟ್ ಬಾಲ್ ಆಟದಲ್ಲಿ ಭೂಮಿಯಿಂದ ನೆಟ್ಟಿನ ತುದಿಗಿರುವ ಅಂತರ. ನೆಟ್ ಬಾಲ್ ಆಟದಲ್ಲಿ ಭೂಮಿಯಿಂದ ನೆಟ್ಟಿನ ತುದಿಗಿರುವ ಅಂತರ ಎಷ್ಟು ಅಂದರೆ 3.05 ಮೀಟರ್ ಇರ್ತೈತೆ. ನೆಟ್ ಬಾಲ್ ಆಟದಲ್ಲಿ ಭೂಮಿಯಿಂದ ನೆಟ್ಟಿನ ತುದಿಗಿರುವ ಅಂತರ ಎಷ್ಟಂದರೆ ಅದು 3.05 ಮೀಟರ್ ಅಂದರೆ 10 ಅಡಿ. ನೆಟ್ ಬಾಲ್ ಆಟದಲ್ಲಿ ಭೂಮಿಯಿಂದ ನೆಟ್ಟಿನ ತುದಿಗಿರುವ ಅಂತರ ಇದು. ಅಂತಾರಾಷ್ಟ್ರೀಯ ನೆಟ್ ಬಾಲ್ ಅಸೋಸಿಯೇಷನ್ ಯಾವಾಗ ಪ್ರಾರಂಭ ಆಯಿತು ಅಂದರೆ 1960ರಲ್ಲಿ ಪ್ರಾರಂಭ ಆಗ್ತೈತೆ. ನೆಟ್ ಬಾಲ್ ಆಟದಲ್ಲಿ ಗೋಲ್ ಬುಟ್ಟಿಯೊಳಗೆ ಹಾಕುವ ಅವಕಾಶ ಇರುವುದು ಯಾರಿಗೆ? ಗೋಲ್ ಶೂಟರ್ ಮತ್ತು ಗೋಲ್ ಅಟ್ಯಾಕರಿಗೆ ಮಾತ್ರ. 2 ತಂಡದ ಆಟಗಾರರು ಚೆಂಡು ಹೊರ ಹೋಗಲು ಕಾರಣರಾದಾಗ ಅಥವಾ ಒಟ್ಟಿಗೆ ಆಫ್ ಸೈಡ್ ಆದಾಗ ಅಥವಾ ತೀರ್ಪುಗಾರರು ಗುರುತಿಸಲು ಅಸಾಧ್ಯವಾದಾಗ ತೆಗೆದುಕೊಳ್ಳುವಂಥ ನಿರ್ಣಯ ಏನು ಅಂದರೆ ಟಾಸ್ ಆಫ್ ಮಾಡ್ತಾರೆ. ಯಾವಾಗ ಎದುರು ಬದಲು ನೆಲೆಸಿ ಏನು ಮಾಡ್ತಾರೆ, ಟಾಸ್ ಆಫ್ ಮಾಡ್ತಾರೆ. ನೆಟ್ ಬಾಲ್ ಆಟವನ್ನು ಸೆಂಟರ್ ಪಾಸ್ ಮೂಲಕ ಪ್ರಾರಂಭಿಸುವಾಗ ಎದುರಾಳಿ ತಂಡದ ಆಟಗಾರರು ಎಷ್ಟು ದೂರದಲ್ಲಿ ಇರಬೇಕು? ಕನಿಷ್ಠ ಅಂದರೆ 3 ಅಡಿ ದೂರದಲ್ಲಿ ಇರಬೇಕು. ನೆಟ್ ಬಾಲ್ ಆಟದಲ್ಲಿ ಒಬ್ಬ ಆಟಗಾರ ಚೆಂಡನ್ನು ಹಿಡಿದ ಮೇಲೆ ಎಷ್ಟು ಕಾಲಾವಧಿಯೊಳಗೆ ಬೇರೆಯವರಿಗೆ ಪಾಸ್ ಕೊಡಬೇಕು ಅಂದರೆ 3 ಸೆಕೆಂಡ್ ಒಳಗಾಗಿ ಕೊಡಬೇಕು. ನೆಟ್ ಬಾಲ್ ಒಂದು ಪಂದ್ಯವು ಎಷ್ಟು ಅವಧಿಗಳದಾಗಿರ್ತೈತೆ ಅಂದರೆ 15 ನಿಮಿಷಗಳ 4 ಅವಧಿಗಳಾಗಿರ್ತೈತೆ. ನೆಟ್ ಬಾಲ್ ಆಟದಲ್ಲಿ ಚೆಂಡನ್ನು ಮುಂದೆ ಸಾಗಿಸಬೇಕಾದರೆ ಏನು ಮಾಡಬೇಕು? ಅವಾಗ ಕೇವಲ ಪಾಸ್ ಮಾಡಿಕೊಂಡು ಮುಂದೆ ಸಾಗಬೇಕು. ನೆಟ್ ಬಾಲ್ ಆಟದಲ್ಲಿ ಒಂದು ತಂಡದಲ್ಲಿ ಆಟಗಾರರ ಸಂಖ್ಯೆ ಎಷ್ಟಿರ್ತಂದರೆ 7+3 ಅಂದರೆ 10 ಜನ ಇರ್ತಾರೆ. 7 ಜನ ಆಡರು, 3 ಜನ ಬದಲಿ ಆಟಗಾರರು. ನೆಟ್ ಬಾಲ್ ಪಂದ್ಯದಲ್ಲಿ ಚೆಂಡನ್ನು ಹಿಡಿದ ಮೇಲೆ ಎಷ್ಟು ಹೆಜ್ಜೆಯನ್ನು ಇಡಬಹುದು ಅಂದರೆ 1 ಹೆಜ್ಜೆಯನ್ನು ಇಡಬಹುದು. ನೆಟ್ ಬಾಲ್ ಆಟದಲ್ಲಿ 2 ತಂಡಗಳು ನಿಗದಿಪಡಿಸಿದ ಸಮಯದ
ಅಂತ್ಯದಲ್ಲಿ 2 ಅಂಕಗಳು ಸಮ ಆದರೆ ನಾವೇನು ಮಾಡ್ತೀವಿ ಇಲ್ಲಿ 5 ನಿಮಿಷಗಳ 2 ಅವಧಿ ನೀಡಬೇಕು. ನೆಟ್ ಬಾಲ್ ಆಟದಲ್ಲಿ 2 ತಂಡಗಳು ಏನಾದರೂ ನಿಗದಿಪಡಿಸಿದ ಸಮಯದಲ್ಲಿ ಅಂತ್ಯ ಆದರೆ 2 ಅಂಕಗಳು ಏನು ಮಾಡಬೇಕು, ಸಮ ಆದರೆ ಅವಾಗ ಏನು ಮಾಡಬೇಕು, 5 ನಿಮಿಷಗಳ 2 ಅವಧಿಗಳನ್ನು ನೀಡಬೇಕು. ಇಷ್ಟೇನಾಯಿತು ನಾವು ನೆಟ್ ಬಾಲ್ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಗೇಮ್ಸ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.